ಭೂಮಿಯ ಆಕಾಶವನ್ನು ಉಂಟು ಮಾಡಿರುವಂಥ, ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರ ಆತ್ಮನ ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳಿ ನಿಮ್ಮ ಮಾತಿಗೆ ಒಳಪಟ್ಟು ಈ ಭೂಲೋಕದಲ್ಲಿ ನಿಮ್ಮನ್ನು ಘನಪಡಿಸಿ, ನಿಮ್ಮನ್ನು ಮಹಿಮೆಪಡಿಸಿ ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ಆಮೇಲೆ ಪ್ರಿಯರಾದ ದೇವರ ಮಕ್ಕಳಿರು, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮುಖಾಂತರ ವಂದನೆಗಳನ್ನು ತಿಳಿಸ್ತಾ, ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ಉಪದೇಶವನ್ನು, ದೇವರ ಸಂದೇಶವನ್ನು ನಾವೆಲ್ಲರೂ ಕೇಳೋಣ ಪ್ರಿಯರೇ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಉತ್ತಮವಾದಂಥ ದೈವ ಸಂದೇಶವನ್ನು, ದೇವರು ನಮಗೋಸ್ಕರ ಬರೆಸಿರುವಂಥ ದೇವರ ಸಂದೇಶವನ್ನು ಎಲ್ಲರೂ ತುಂಬ ಎಚ್ಚರಿಕೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೋರಿಕೊಳ್ತಾ ಇದ್ದೀನಿ. ದೇವರ ಮನೆಯಲ್ಲಿ ಕುಳಿತಿರುವ ದೆವ್ವ, ಅಲ್ಲೋ ಕಲ್ಲೋಲವಾಗುತ್ತಿರುವ ಮಾನವ ಸಮಾಜ. ಪ್ರಿಯರೇ, ಈ ದೆವ್ವಕ್ಕೆ ಸಂಬಂಧಪಟ್ಟಿರುವಂಥ ಯಾವಾಗಾದರೂ ಈ ಸಭೆಯನ್ನು ಏರ್ಪಾಡು ಮಾಡ್ತೀನೋ ಆಗ ಏನೋ ಒಂದು ಸಮಸ್ಯೆ ಅನ್ನೋದು ಆಗ್ತಾನೇ ಇರುತ್ತೆ. 2013 ಒಂದು ಅದ್ಭುತವಾದಂಥ ಟೈಟಲ್ ಏರ್ಪಾಡು ಮಾಡಿದ್ದೆ. 2013 ಸತ್ತವರು ದೆವ್ವಗಳಾಗಿ ಬರ್ತಾರ ಎನ್ನುವಂಥ ಒಂದು ಅಂಶವನ್ನು, ಆದರೆ ಬಹಿರಂಗ ಸಭಾ ಏರ್ಪಾಡು ಮಾಡಿದ್ದೆ. ಆ ಮೀಟಿಂಗು ನಡೆಯದಂತೆ ಅನೇಕ ತೊಂದರೆಗಳಾಗಿ ಮೇನ್ ಸ್ಪೀಕರ್ ಬರಲಿಲ್ಲ. ಈಗಲೂ ಕೂಡ ಒಂದು ಒಳ್ಳೆ ಟೈಟಲ್, ಎಷ್ಟೋ ದುಡ್ಡು ಖರ್ಚು ಮಾಡಿದ್ವಿ ಸುಮಾರು. ಯಾಕಂದರೆ ಈ ವಾಲ್ ಪೋಸ್ಟರ್ಗಳು, ಪಾಂಪ್ಲೆಟ್ಸ್ಗಳು, ಆಮೇಲೆ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ರೀತಿಯಲ್ಲಿ ಪ್ರಕಟಣೆ ಆಗಿದೆ. ಎಲ್ಲ ರೀತಿಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಕುಳಿತಿರುವ ದೆವ್ವ, ಅಲ್ಲೋ ಕಲ್ಲೋಲವಾಗುತ್ತಿರುವ ಮಾನವ ಸಮಾಜ ಎಂಬ ಒಂದು ಅದ್ಭುತವಾದಂಥ ಅಂಶವನ್ನು, ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಅನೇಕ ವಿಷಯಗಳನ್ನು ತಿಳಿಸೋದಕ್ಕೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಪಾಂಪ್ಲೆಟ್ ಮುಖಾಂತರ, ವಾಲ್ ಪೋಸ್ಟರ್ಸ್ ಮುಖಾಂತರ ಪ್ರಕಟಣೆ ಮಾಡಿದ್ರೆ ಜನ ಬರೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ದೇವರ ಮಾತುಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೆ ಎಲ್ಲ ಸಮಸ್ಯೆಗಳನ್ನು ಇದ್ದರೂ ಕೂಡ ಅವನ್ನೆಲ್ಲ ಕೂಡ ಎದುರಿಸ್ಕೊಂಡು ನೀವೆಲ್ಲರೂ ಬಂದಿದ್ದೀರಾ. ತುಂಬ ಸಂತೋಷ. ಹೇಳುವಂಥ ಪ್ರತಿಯೊಂದು ಮಾತನ್ನು ತುಂಬ ಜಾಗೃತಿಯಿಂದ ಕೇಳಿ ಎಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ನಿಮ್ಮ ಮನಸ್ಸು ಇದೆ ನೋಡಿ, ನಿಮ್ಮ ಮನಸ್ಸು ದೇವರು ಕೊಡಿ ಪ್ರಿಯ, ನಿಮ್ಮ ಮನಸ್ಸು. ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಲೌಕಿಕ ಸಂಬಂಧಪಟ್ಟಿರುವಂಥ ಆಲೋಚನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಭೆಯಲ್ಲಿ ಕೂತ್ಕೊಂಡ್ರೆ ದೇವರ ವಾಕ್ಯವು ನಿಮ್ಗೆ ಅರ್ಥ ಆಗೋದಿಲ್ಲ ಪ್ರಿಯ. ದೇವರ ಮನೆಯಲ್ಲಿ ಕುಳಿತಿರುವ ದೆವ್ವ, ಅಲ್ಲೋ ಕಲ್ಲೋ ಆಗುತ್ತಿರುವ ಮಾನವ ಸಮಾಜ ಅಂದರೆ ತುಂಬ ಜನಕ್ಕೆ ಪ್ರಿಯರೇ, ಎಷ್ಟೋ ಮಂದಿ ಮತ್ತು ವಾಲ್ ಪೋಸ್ಟನ್ನ ನಿಂತ್ಕೊಂಡು ಓದಂಥ ಜನ ಎಷ್ಟೋ ಮಂದಿ ಇದ್ದಾರೆ. ವಾಲ್ ಪೋಸ್ಟ್ ನೋಡಿ ಓದಿ ಇದೇನಪ್ಪ ಇದು ಸಬ್ಜೆಕ್ಟ್ ಏನು ಅಂತಂದು ಕೆಲವರು ಆಲೋಚನೆ ಮಾಡಿದ್ದಾರೆ, ಇನ್ನು ಕೆಲವರು ನೋಡೋಣ ಅಂತಂದು ಅಂದುಕೊಂಡವರು ಕೂಡ ಇಲ್ಲ. ಆದರೆ ಇದು ತುಂಬ ಪ್ರಾಮುಖ್ಯವಾದಂಥ ಒಂದು ದೇವರ ಒಂದು ವಾಕ್ಯ ಪ್ರಿಯ, ತುಂಬ ಪ್ರಾಮುಖ್ಯವಾದಂಥ ವಿಷಯ. ಅಂದರೆ ದೇವರ ಮನೆಯಲ್ಲಿ ಕುಳಿತಿರುವ ದೆವ್ವ, ಅಂದರೆ ದೇವರ ಮನೆಯಲ್ಲಿ ದೆವ್ವ ಕುಳಿತ, ದೇವರ ಮನೆಯಲ್ಲಿ ದೆವ್ವ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಇಷ್ಟಕ್ಕೆ ದೇವರ ಮನೆ ಯಾವುದು, ದೇವರ ಮನೆ ಯಾವುದು ಎಂಬುವಂಥ ಸಂಗತಿ ಏನ್ರಿ ದೇವರನ್ನು ತಿಳ್ಕೊಂಡಿರುವಂಥ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು.
ದೇವರ ಮನೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ದೇವರ ಮನೆ ಯಾವುದೆಂಬುವಂಥದ್ದು ಸಂಗತಿ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಮೋಸ ಹೋಗ್ತೀರ. ಮೋಸ ಹೋದ ನಂತರ ಪ್ರಯೋಜನ ಏನಿದೆ ಹೇಳಿ ಪ್ರಿಯರೇ? ಮೋಸ ಹೋದ ನಂತರ ಪ್ರಯೋಜನ ಏನಾದ್ರೂ ಇದೆಯಾ? ಅದಕ್ಕೆ ಆ ದೇವರ ಮನೆ ಯಾವುದು ಎನ್ನುವಂತ ಸಂಗತಿ ಮೊದಲು ನಮ್ಗೆ ಗೊತ್ತಾಗಬೇಕು. ದೇವರ ಮನೆ ಗೊತ್ತಾದ್ರೆ ಏನಿದೆ, ಗೊತ್ತಿಲ್ಲದೆ ಹೋದ್ರು ನಮ್ಗೆ ಏನಿದೆ ಲಾಭ ಅಂತ ಅಂದ್ಕೊಳ್ತೀರಾ? ದೇವರ ಮನೆಯನ್ನು ಕುರಿತು ಒಂದು ವೇಳೆ ಗೊತ್ತಾಗದೆ ಹೋದ್ರೆ ನಷ್ಟ ಹೋಗ್ತೀವಿ ಪ್ರೇರಣೆ. ನಷ್ಟ ಇದೆ. ತಿಳ್ಕೊಂಡ್ರೆ ಲಾಭ ಇದೆ. ಈ ಸಂಗತಿಯನ್ನು ತಿಳ್ಕೊಂಡ್ರೆ ನಿಮ್ಗೆ ಲಾಭ ಇದೆ, ತಿಳ್ಕೊಳ್ಳದೆ ಹೋದ್ರೆ ನಷ್ಟ ಇದೆ ಏನ್ರಿ? ನಾವಿರೋದಕ್ಕೆ ಒಂದು ಮನೆಯನ್ನು ಕಟ್ಕೊಡ್ತೀವಿ. ನಮ್ಮ ಮನೆ ಗೊತ್ತು ನಮಗೆ. ನಾವು ಇರೋದಕ್ಕೆ ಮನೆಗಳನ್ನ ಕಟ್ಕೊಡ್ತಾ ಇದ್ದೀವಿ. ನಮ್ಗೆ ಅನುಕೂಲವಾದ ರೀತಿಯಲ್ಲಿ, ನಮ್ಗೆ ಯಾವ ರೀತಿ ಇಷ್ಟವಾಗುತ್ತ ರೀತಿಯಲ್ಲಿ ನಾವು ಮನೆಗಳನ್ನ ಕಟ್ಕೊಳ್ತಾ ಇರ್ತೀವಿ. ನಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಅಮೌಂಟ್ ಇರುತ್ತೆ, ನಮ್ಮ ಕೆಪಾಸಿಟಿ ಎಷ್ಟು ಅಂತ ನೋಡ್ಕೊಂಡು ನಮ್ಗೆ ಅನುಕೂಲವಾಗಿ ಮನೆಗಳನ್ನ ನಾವು ಕಟ್ಕೊಡ್ತಾ ಇರ್ತೀವಿ. ನಮ್ಗೆ ಅನುಕೂಲವಾದಂತ ಮನೆಗಳು, ಹೌದಂತೀರ? ನಮ್ಮ ಆಲೋಚನೆದ ಪ್ರಕಾರ ನಮಗೆ ಅನುಕೂಲವಾದಂತ ಮನೆಗಳನ್ನ ನಾವು ಕಟ್ಕೊಡ್ತಾ ಇರ್ತೀವಿ ಪ್ರೇರೆ. ಅದು ಮನುಷ್ಯರಿಗೆ ಸಂಬಂಧಪಟ್ಟಿರುವಂತ ಮನೆಗಳು ನಿಮ್ಗೆಲ್ಲರಿಗೂ ಗೊತ್ತು. ಮನುಷ್ಯರಿಗೆ ಸಂಬಂಧ ಅಂದ್ರೆ ನಮ್ಗೆ ಸಂಬಂಧಪಟ್ಟಿರುವಂತ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ರಾತ್ರಿ ಹಗಲು ಕಷ್ಟಪಟ್ಟು ಪ್ಲಾನ್ ಮಾಡಿಕೊಂಡು ಎಷ್ಟೋ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಏನ್ರಿ ಅನುಕೂಲವಾಗಿ ನಮಗೆ ಅನುಕೂಲವಾದಂತ ಮನೆಗಳನ್ನ ನಾವು ಕಟ್ಕೊಡ್ತಾ ಇದ್ದೀವಿ. ದೊಡ್ಡ ಭವನಗಳು, ಅವರವರ ಕೆಪಾಸಿಟಿ. ಅದೇ ಪ್ರಕಾರ ದೇವರು ಕೂಡ ಒಂದು ಮನೆ ಇದೆ ಪ್ರಿಯರೇ. ದೇವರಿಗೆ ಕೂಡ ಒಂದು ಮನೆ ಇದೆ ಪ್ರಿಯರೇ. ದೇವರಿಗೆ ಒಂದು ಮನೆ ಇದೆ. ಆ ಮನೆ ಯಾವುದು? ದೇವರು ಕೂಡ ಒಂದು ಮನೆಯನ್ನು ಕಟ್ಕೊಂಡಿದ್ದಾನೆ. ಆ ಮನೆ ಯಾವುದು? ದೇವರ ಮನೆ ಯಾವುದು ಅಂತ ಒಂದ್ಸಲ ನೋಡುವಾಗ ಏನ್ರಿ, ದೇವರ ವಾಕ್ಯದಲ್ಲಿ ಕೀರ್ತನೆ ಗ್ರಂಥದಲ್ಲಿ ಒಂದು ಮಾತನ್ನ ಓದಿ ಮುಂದಕ್ಕೆ ಹೋಗೋಣ ಪ್ರಿಯರೇ. ಏನ್ರಿ 127ನೇ ಕೀರ್ತನೆ 1ನೇ ವಚನವನ್ನು ಓದ್ತೀರಾ? ಯಾರಾದ್ರೂ ಕನ್ನಡದಲ್ಲಿ ಓದೋರಿದ್ರೆ ನನಗೆ ಹೆಲ್ಪ್ ಮಾಡಿ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ನೋಡಿದ್ರ ಪ್ರಿಯರೇ? ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಈ ಮಾತು ಏನ್ರಿ, ಈ ಮಾತು ಎಲ್ಲಿ ಓದ್ತಾ ಇರ್ತಾರೆ ಗೊತ್ತಾ ಪ್ರಿಯರೇ? ಬೋಧಕರು, ಚರ್ಚ್ ಬೋಧಕರು, ಪಾಸ್ಟರ್ಗಳು ಎಲ್ಲಿ ಓದ್ತಾರೆ ಒಂದ್ಸರಿ ನೀವು ಧ್ಯಾನ ಮಾಡಿ ಪ್ರಿಯರೇ, ಒಂದ್ಸರಿ ಆಲೋಚನೆ ಮಾಡಿ. ಮನೆ ಕಟ್ಟುವಾಗ ಏನ್ರಿ, ಕ್ರೈಸ್ತರ ಸಭೆಯಲ್ಲಿ ಯಾರಾದರೂ ಆ ಒಂದು ಸಭೆಯಲ್ಲಿ ಯಾರಾದರೂ ಒಂದು ಮನೆ ಕಟ್ಟುವಾಗ ಬುನಾದಿ ಹಾಕುವಂತ ಸಂದರ್ಭದಲ್ಲಿ ಈ ವಚನವನ್ನು ಓದ್ತಾರೆ ಪ್ರಿಯರೇ. ಪಾಸ್ಟರ್ಗಳು ಹೋಗಿ ಮನೆ ಹತ್ರ ದೈವ ಸೇವಕರು ಹೋಗಿ ಈ ವಚನವನ್ನು ಓದ್ತಾರೆ. ಏನಂತದು? ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ ಅಂತ ತನ್ನ ಭಕ್ತಾದಿಗಳ ಮುಖಾಂತರ ಈ ಮಾತನ್ನು ಹೇಳಿದ್ದಾನೆ. ಅಂದ್ರೆ ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥ ಅಂತಂದು ಈ ದೇವರ ಮನಸ್ಸಿನಲ್ಲಿ ಇರುವಂತ ಒಂದು ಮಾತನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ದೇವರ ಮನಸ್ಸಿನಲ್ಲಿ ಇರುವಂತ ಒಂದು ಮಾತು. ಈ ಮಾತನ್ನು ಹಿಡ್ಕೊಂಡು ಈ ಇಂದಿನ ಕ್ರೈಸ್ತ ಬೋಧಕರು, ಎಷ್ಟೋ ಮಂದಿ ಸೇವಕರು ಈ ಮಾತನ್ನು ಇಟ್ಕೊಂಡು ಪ್ರಿಯರೇ ಏನಂತ ಓದ್ತಾರಂದ್ರೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರ ಪ್ರಯಾಸ ವ್ಯರ್ಥ ಅಂತಂದು ಆ ಸಭೆಯಲ್ಲಿ ಯಾರಾದ್ರೂ ಒಂದು ಮನೆ ಕಟ್ಟಬೇಕಾದ್ರೆ ಅವರು ಹೋಗಿ ಆ ಮನೆ ಮುಂದ ಅಥವಾ ಆ ಒಂದು ಸ್ಥಳದಲ್ಲಿ ಬುನಾದಿ ಹಾಕುವಂತ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಈ ರಿಫರೆನ್ಸ್ ಓದಿ ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ವಾಕ್ಯದಲ್ಲಿ ಇರುವಂತ ಮಾತನ್ನು ಓದಿ ಪ್ರಾರ್ಥನೆ ಮಾಡ್ತಾರೆ ಪ್ರಿಯ.
ಅವ್ರ ಮುಖಾಂತರ. ಅಂದ್ರೆ ನೀವು ಕಟ್ಟುವಂತ ಮನೆ ದೇವರೇ ಕಟ್ತಾ ಇದ್ದಾನಪ್ಪ, ನೀವು ಕಟ್ಟುವಂತ ಮನೆ ದೇವರೇ ಕಟ್ತಾ ಇದ್ದಾನೆ. ಇದಕ್ಕೆ ದುಡ್ಡಾಗಿರ್ಬೋದು, ಸಂಪಾದನೆ ಆಗಿರ್ಬೋದು, ಏನೇ ಆಗಿರ್ಬೋದು, ದೇವರೇ ಸಹಕರಿಸ್ತಾ ಇದ್ದಾನೆ, ದೇವರೇ ಕಟ್ತಾ ಇದ್ದಾನೆ. ಅದಕ್ಕೆ ನೀವೇನ್ ಭಯ ಪಡೋದು ಬೇಕಾಗಿಲ್ಲ. ದೇವರ ಮುಖಾಂತರ ಈ ಮನೆ ಬರ್ತಾ ಇದೆ, ದೇವರೇ ಕಟ್ತಾ ಇದ್ದಾನಂತಂದು ಭೂಮಿ ಮೇಲೆ ಒಂದು ಮನೆ, ಮನುಷ್ಯನು ಕಟ್ಟುವಂತ ಒಂದು ಮನೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಇದು ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತರಲ್ಲಿ ಮಾಡುವಂತ ಈ ಪ್ರಾರ್ಥನೆ, ಕ್ರೈಸ್ತರಲ್ಲಿ ಮಾಡುವಂತ ಈ ಪ್ರಾರ್ಥನೆ ಪ್ರಿಯರೇ, ವಾಕ್ಯವನ್ನು ಓದ್ತಾ ಇರ್ತಾರೆ. ಅಂದ್ರೆ ಕ್ರೈಸ್ತರಲ್ಲಿ, ಕ್ರೈಸ್ತರ ಸಭೆಯಲ್ಲಿ, ಕ್ರೈಸ್ತರ ವಿಶ್ವಾಸಿಗಳಲ್ಲಿ ದೈವ ಸೇವಕರು ಅಂತ ಹೇಳ್ಕೊಂಡು ಈ ಮಾತನ್ನು ಓದಿ ಅವರಿಗೆ ಬಲಪಡಿಸಿ ಅವರನ್ನು ಏನ್ರಿ ಪ್ರೋತ್ಸಾಹಿಸಿ ಹೋಗ್ತಾ ಇರ್ತಾರೆ ಪ್ರೇರೆ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಅದೇನಂದ್ರೆ ಕ್ರೈಸ್ತರಲ್ಲಿ ಈ ಮಾತನ್ನು ಓದಿದ ನಂತರ ಕ್ರೈಸ್ತರಿಗೆ ದೇವರ ಮನೆ ಕಟ್ಟಬೇಕಾದ್ರೆ, ದೇವರ ಮನೆ ಕಟ್ತಾ ಇದ್ರೆ, ಕ್ರೈಸ್ತರು ಅಲ್ಲದಿರುವವರು ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಇದ್ದಾರೆ ಪ್ರೇರೆ? ಕ್ರೈಸ್ತರು ಅಲ್ಲದವರು ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ? ಸುಮಾರು ಪ್ರಪಂಚ ದೇಶದಲ್ಲಿರುವಂತಹ ಮಾನವರ ಜನಸಂಖ್ಯೆ 700 ಕೋಟಿ ಇದೆ. ಅದರಲ್ಲಿ 300 ಕೋಟಿ ಜನಸಂಖ್ಯೆ ಕ್ರೈಸ್ತರಿದ್ದಾರೆ. ಇನ್ನು 400 ಕೋಟಿ ಜನಸಂಖ್ಯೆ ದೇವರನ್ನು ಅರಿಯದಂತ ಎಷ್ಟು ಮಂದಿ ಇದ್ದಾರೆ ಪ್ರಿಯರೇ? ದೇವರನ್ನು ಅರಿಯದಂತ ಜನರು ಇನ್ನು ಎಷ್ಟೋ ಮಂದಿ ಇದ್ದಾರೆ. ಅದರಲ್ಲಿ ದೊಡ್ಡ ದೊಡ್ಡ ಭವನಗಳನ್ನ ಕಟ್ಕೊಂಡವ್ರು ಇದ್ದಾರಂತೀರಿ ಅನ್ಕೊಂತೀರಾ? ಇದು ದೊಡ್ಡದು ಹಾಲ್ ಇದೆ ಪ್ರಿಯರೇ, ಗುಂಡೂರಾವ್ ಹಾಲು, ದೊಡ್ಡದು ಹಾಲ್ ಇದು. ಇದು ಯಾರು ಕಟ್ಟಿದ್ದಾರೆ? ಇದು ಏನ್ರಿ ಯಾರು ಕಟ್ಕೊಂಡಿದ್ದಾರೆ ಹೇಳಿ ಪ್ರಿಯರೇ? ಅವರು ಯೇಸು ಸ್ವಾಮಿನ ನಂಬ್ಕೊಂಡಿಲ್ಲ ಪ್ರಿಯರೇ. ಏನ್ರಿ ಯೇಸು ಸ್ವಾಮಿನ ನಂಬ್ಕೊಂಡಿಲ್ಲ ಪ್ರಿಯರೇ. ಬೈಬಲ್ ಅವರು ಓದ್ತಾ ಇಲ್ಲ ಪ್ರಿಯರೇ. ಆದ್ರೂ ದೊಡ್ಡ ಬೆಳೆ ಕಟ್ಕೊಂಡಿದಾರ, ಕಟ್ಕೊಂಡಿಲ್ವಾ? ಕಟ್ಟಿದಾರ. ನಾವು ಚಿಕ್ಕದೊಂದು ಮನೆ ಕಟ್ಟುವಾಗ ದೇವರ ಮನೆ ಕಟ್ಟದಿದ್ದರೆ ಕಟ್ಟುವವರ ಪ್ರಯಾಸ ವ್ಯರ್ಥ ಅಂತಂದು ಚಿಕ್ಕ ಮನೆಯನ್ನು ನೋಡಿ ಇದು ದೇವರ ಕೃಪೆಯಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಅರ್ಥ ಆಗ್ತಾ ಇದೆಯಾ? ದೊಡ್ಡ ಭವನ ಇದೆ ಪ್ರೇಯರ್, ಮಂತ್ರಿ ಮಾಲ್ ಇದೆ ಪ್ರೇಯರ್, ದೊಡ್ಡದು ಮಂತ್ರಿ ಮಾಲ್ ಪಕ್ಕದಲ್ಲಿ ಇದೆ ಪ್ರೇಯರ್. ಅದ ಅವ್ರೇನಾದ್ರೂ ಯೇಸು ಸ್ವಾಮಿನ ನಂಬ್ಕೊಂಡಿದಾರ? ಅವ್ರೇನಾದ್ರೂ ಬೈಬಲ್ ಓದ್ತಾ ಇದಾರ ಏನ್ರಿ? ಬೈಬಲ್ ಓದ್ತಾ ಇಲ್ಲ ಪ್ರೇಯರೇ, ಯೇಸು ಸ್ವಾಮಿನ ನಂಬ್ಕೊಂಡಿಲ್ಲ ಪ್ರೇಯರ್. ಆದ್ರೆ ದೊಡ್ಡ ಭವನವನ್ನು ಕಟ್ಕೊಂಡಿದಾರ, ಕಟ್ಕೊಂಡಿಲ್ವಾ? ಕಟ್ಟಿದ್ದಾರೆ. ಇನ್ನು ಪ್ರಪಂಚ ದೇಶದಲ್ಲಿ ದೇವರನ್ನು ಅರಿಯದಂತ ಕ್ರೈಸ್ತರ ಅಲ್ಲದಂತ ಜನರು ದೊಡ್ಡ ದೊಡ್ಡ ಭವನಗಳನ್ನು ಕಟ್ಕೊಂಡಿದ್ದಾರೆ ಪ್ರೇಯರ್. ಅವ್ರಿಗೆ ಯಾರು ಕಟ್ಟಿಸ್ತಾ ಇದ್ದಾರೆ? ಅವ್ರಂತಾರೆ ಬಂದು, ಏನ್ರಿ ನಮ್ಗೆ ಯೇಸು ಸ್ವಾಮಿ ತಿಳ್ಕೊಂಡಿಲ್ಲ, ಏನೂ ಇಲ್ಲ, ನಾವು ಕೂಡ ನಿಮ್ಗಿಂತ ದೊಡ್ಡ ದೊಡ್ಡ ಭವನಗಳನ್ನ ಕಟ್ಕೊಂಡಿದೀವಿ ಅಂತ ಹೇಳ್ತಾರೆ ಪ್ರಿಯರೇ. ನಮ್ಗೆ ನಿಮ್ ದೇವರ ಸಹಾಯ ಬೇಕಾಗಿಲ್ಲ, ನಮ್ ದೊಡ್ಡ ಮನೆ ಕಟ್ಕೊಂಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೇನು ಉತ್ತರ ಹೇಳ್ತೀರಾ? ಅರ್ಥ ಆಗತ್ತ? ದೇವರ ವಾಕ್ಯ ಅರ್ಥ ಆಗತ್ತ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಬೈಬಲ್ ವಾಕ್ಯವನ್ನು ಓದೋದಿಕ್ಕೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದಾರೆ, ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಏನ್ರಿ ಮನೆ ಯಾವ ರೀತಿ ಮನೆ ಮುಚ್ಚಬೇಕು ಅನ್ನೋದು ತಿಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನನ್ನ ಯಾವ ರೀತಿ ವಂಚನೆ ಮಾಡಿ ಮೋಸ ಮಾಡಬೇಕು ಎಂಬುವಂತ ಜ್ಞಾನ ಮನುಷ್ಯನಿಗಿದೆ ಪ್ರಿಯರೇ. ದೇವರ ಜ್ಞಾನ ಇಲ್ಲ ಪ್ರಿಯ. ಒಂದು ಮನುಷ್ಯನನ್ನು ಯಾವ ರೀತಿ ಕೊಳ್ಳೆ ಹೊಡಿಬೇಕು, ಯಾವ ರೀತಿ ಮೋಸ ಮಾಡಬೇಕು, ಯಾವ ರೀತಿ ದರೋಡೆ ಮಾಡಬೇಕು ಎನ್ನುವಂಥದ್ದು ಮನುಷ್ಯನಿಗೆ ತುಂಬಾ ಜ್ಞಾನ ಇದೆ. ಆದ್ರೆ ದೇವರನ್ನು ಕುರಿತು ಆಲೋಚನೆ ಇಲ್ಲ ಪ್ರಿಯ. ದೇವರು ಏನ್ ಹೇಳ್ತಾ ಇದ್ದಾನೋ, ದೇವರ ಉದ್ದೇಶ ಏನಾಗಿದೆಯೋ, ದೇವರು ಏನಂದ್ಕೊಳ್ತಾ ಇದ್ದಾನೆ ನಮ್ಮನ್ನು ಕುರಿತು ಅಂತ ಎಂಬುವಂತ ಚಿಂತೆ ಆಗಿರ್ಬೋದು, ಯೋಚನೆಗಳಾಗಿರ್ಬೋದು ಬರ್ತಾ ಇಲ್ಲ ನಮ್ಗೆ. ದೇವರ ಮನೆ ಕಟ್ಟದಿದ್ದರೆ ಕಟ್ಟುವವರ ಪ್ರಯಾಸ ವ್ಯರ್ಥ ಅಂತಂದ್ರೆ ಯಾವುದು ಆ ಮನೆ? ನಾವು ಇರೋದಕ್ಕೆ ಈ ಮನೆಗಳನ್ನ ಕಟ್ಕೊಂಡಿದ್ದೀವಿ, ನಾವು ವಾಸ ಮಾಡೋದಕ್ಕೆ ನಮ್ಮ ಕೈಗಳಿಂದ ನಾವು ಮನೆ ಕಟ್ಕೊಂಡಿದ್ದೀವಿ. ಆದ್ರೆ ದೇವರು ಮನೆ ಕಟ್ತಾ ಇದ್ದಾರಂತೆ. ಆ ಮನೆ ಯಾವುದು? ಆ ಮನೆ ದೇವರು ಕಟ್ಟದೆ ಹೋದ್ರೆ ಕಟ್ಟುವವರ ಪ್ರಯಾಸ ವ್ಯರ್ಥ ಅಂತ ಹೇಳಿದಾನಂತಂದ್ರೆ ಆ ಮನೆ
ಮನೆ ಯಾವುದಂತ ಮೊದಲು ಗೊತ್ತಾಗಬೇಕು. ಆ ಮನೆಯಲ್ಲಿ ಯಾರು ಕುಂತಿದ್ದಾರೋ ಅದು ಗೊತ್ತಾಗಬೇಕು ಮನುಷ್ಯನಿಗೆ. ಆ ಮನೆ ಯಾವುದು ಅದು ಗೊತ್ತಾಗ್ಬೇಕು ಮನುಷ್ಯನಿಗೆ. ಗೊತ್ತಾಗುತ್ತಾ? ಹೋಗ್ಲಿ ಅರ್ಥ ಮಾಡ್ಕೊಳ್ತೀವ, ಹೋಗ್ಲಿ ಆಲೋಚನೆ ಮಾಡ್ತಾ ಇದೀವ. ಆಲೋಚನೆಯಲ್ಲಿ ಬರುತ್ತೆ ಬುರುಡೆಗೆ ಕಸ ತುಂಬಿಕೊಂಡಿದೆ, ಬುರುಡೆಯಲ್ಲಿ ಕಸ ತುಂಬಿಕೊಂಡಿದೆ, ದೈವತ್ವ ಅಲ್ಲ. ಒಂದ್ಸರಿ ನೋಡಿ ಪ್ರಿಯರೇ, ದೇವರು ಹೇಳುವಂತ ಮಾತನ್ನ ಆಲೋಚನೆ ಮಾಡಿ. ಯಾಕಂದ್ರೆ ಭೂಮಿಯ ಆಕಾಶವನ್ನು ಉಂಟು ಮಾಡಿರುವಂತ ಸೃಷ್ಟಿಕರ್ತನು ಹೇಳುವಂತ ಮಾತಿದು. ಏನು ನಾನು ನನ್ನ ಸ್ವಂತ ಬಾಯಿಂದ ಬರ್ಕೊಂಡು ಬಂದಿರುವಂತ ಮಾತುಗಳಲ್ಲ ಇದು. ಆ ಸೃಷ್ಟಿಕರ್ತನು, ಆ ಪರಮಾತ್ಮನು ಲೋಕವನ್ನು ಉಂಟು ಮಾಡಿರುವಂತ ಶಕ್ತಿ ಸ್ವರೂಪನು ಹೇಳುವಂತ ಮಾತುಗಳೇ ವಿನಃ ಕಲ್ಪನೆ ಕಥೆಗಳು ನಾನು ಹೇಳ್ತಾ ಇಲ್ಲ ಪ್ರಿಯರೇ. ಏನು ಕಲ್ಪನೆ ಕಥೆಗಳನ್ನ ಹೇಳಿ ನಿಮ್ಮಿಂದ ಲಾಭವನ್ನು ಸಂಪಾದನೆ ಮಾಡ್ಕೊಬೇಕು ಎಂಬಂತ ಚಿಂತೆ ಆಲೋಚನೆ ನಮ್ಗಿಲ್ಲ ಪ್ರಿಯರೇ. ದೇವರು ಕಟ್ಟುವಂತ ಮನೆ ಯಾವಂತ ನೋಡುವಾಗ ಒಂದ್ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡಿ ಪ್ರಿಯರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗುವ ಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷಣೆ ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿಕೊಂಡವರಾದರೆ ನಾವೇ ದೇವರ ಮನೆಯವರು. ಯಾರಂತೆ ದೇವರ ಮನೆಯವರಂತೆ? ನಾವೇ ದೇವರ ಮನೆಯವರು. ಅಂದ್ರೆ ನೀವೇ ದೇವರ ಮನೆಯವರು, ನಾವೇ ದೇವರ ಮನೆಯವರು. ಭೂಮಿ ಮೇಲೆ ಹುಟ್ಟಿರುವಂತ ಮಾನವರೆಲ್ಲರೂ ಕೂಡ ದೇವರ ಮನೆಗಳಂತೆ ಪ್ರಿಯರೇ. ಅರ್ಥ ಆಗುತ್ತಾರೆ? ದೇವರ ಮನೆ ಎಲ್ಲೋ ಇದೆ ಅಂತ ಅಂದ್ಕೊಳ್ಬೇಡಿ. ದೇವರ ಮನೆ ಅಂತಂದ್ರೆ ಅಸಲು ನಿಜವಾದ ದೇವರ ಮನೆ ನೀವೇ ಅಂತ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನೀವು ಇರೋದಕ್ಕೆ ಒಂದು ಮನೆಯನ್ನು ಕಟ್ಕೊಂಡಿದ್ದೀರಾ, ನಾನು ಇರೋದಕ್ಕೆ ನಾನೊಂದು ಮನೆಯನ್ನು ಕಟ್ಕೊಂಡಿದ್ದೀನಿ ಅಂತ ದೇವರು ಹೇಳ್ತಾರೆ. ನಾನು ಇರೋದಕ್ಕೆ, ನಾನು ವಾಸ ಮಾಡೋದಕ್ಕೆ, ನಾನು ಇರೋದಕ್ಕೆ ಒಂದು ಮನೆಯನ್ನು ಕಟ್ಕೊಂಡಿದ್ದೀನಿ. ಆ ಮನೆ ನೀವೇ. ನನ್ನ ಮನೆ ನೀವೇ ಅಂತ ಹೇಳ್ತಾ ಇದ್ದೇನೆ ಪ್ರೇರೆ. ನೀವೇ ನನ್ನ ಮನೆ. ಏನ್ರಿ ನೀವು ದೇವರ ಮನೆಗಳ? ಏನ್ರಿ ನಾವು ದೇವರ ಮನೆಗಳ? ನಾವು ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ ರೀ. ನಾವು ಕಸಕ್ಕೆ ಸಂಬಂಧಪಟ್ಟವರು. ಬೂದಿ ಹಾಕ್ತೀವಿ ನಾವೆಲ್ಲರೂ ಬರೀ ಬೂದಿ, ಬರೀ ಮಣ್ಣು, ಬರೀ ಕಸದವರು ಅಂತ ಅಂದ್ಕೊಳ್ತಾ ಇದ್ದೀರಾ ಏನ್ರಿ? ದೇವರ ಮನೆ ಅಂತಂದ್ರೆ ನೀವೇ ದೇವರ ಮನೆ ಅಂತೆ ಪ್ರೇಮ. ನಿಮ್ಮ ಅರ್ಥ ಆಗುತ್ತಲ್ಲ? ಆಲೋಚನೆ ಮಾಡ್ತಾ ಇದ್ದೀರಾ? ಅಷ್ಟು ದೊಡ್ಡ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತ ಅಷ್ಟು ದೊಡ್ಡ ದೇವರು ಎಲ್ಲಿರ್ತಾರಂತೆ ಪ್ರಿಯರೇ? ಎಲ್ಲಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರಂತೆ? ಮಾನವರಲ್ಲಿ ಇರೋದಕ್ಕೆ ಇಷ್ಟಪಡ. ನೀವೇ ನನ್ನ ಮನೆ, ನೀವೇ ನನ್ನ ಮನೆ. ನೋಡಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳೇ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ನಾನು ಅವನ ಬಳಿಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಅಂದ್ರೆ ಹೃದಯವೆಂಬ ಬಾಗಿಲನ್ನು ತಟ್ತಾ ಇದ್ದಾರಂತೆ ಪ್ರಿಯರೇ. ತಂದೆಯಾಗಿರುವಂತಹ ದೇವರು, ಆ ಪರಮಾತ್ಮನು, ಆ ಸೃಷ್ಟಿಕರ್ತನು ಹೇಳುವಂತ ಮಾತು ನೋಡ್ರಿ ಏನಂತ ಹೇಳ್ತದೆ ಗೊತ್ತಾ? ಹೃದಯವೆಂಬ ಬಾಗಿಲನ್ನು ತಟ್ತಾ ಇದ್ದೀನಿ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅವನಲ್ಲಿ ನಾನು ಬರ್ತೀನಿ. ದೇವರು ಹೇಳುವಂತ ಮಾತು, ನಿಮ್ಮ ಹೃದಯದಲ್ಲಿ ನಾನು ಬರ್ತೀನಿ. ಅಂದ್ರೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ. ನೀವೇ ನನ್ನ ಮನೆಗಳು, ನೀವೇ ನನ್ನ ಮನೆಗಳು, ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಅಂತಂದು ತಂದೆ ಆಗಿರುವಂತ ದೇವರು ಕೇಳ್ತಾ ಇದ್ದಾನೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ
16ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. 6:16. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರಗಳಾಗಿದ್ದೇವಲ್ಲ. ನಾವು ಜೀವ ಸ್ವರೂಪನಾದ ದೇವರ ಮಂದಿರಗಳು, ದೇವರ ಮನೆ. ಎಷ್ಟೋ ರೆಫರೆನ್ಸ್ಗಳಿದೆ ಪ್ರೇಯರ್. ಬೈಬಲ್ ತುಂಬಾ ನೋಡ್ತಾ ಇದ್ರೆ ಬಹಳ ರೆಫರೆನ್ಸ್ಗಳು ಸಿಗುತ್ತೆ. ನೀವೇ ನನಗೆ ಮನೆಗಳು, ನಿಮ್ಮಲ್ಲಿ ನಾನು ವಾಸ ಮಾಡಬೇಕು, ನಿಮ್ಮಲ್ಲಿ ನನಗೆ ಜಾಗ ಕೊಡಿ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಡಿ. ಏನ್ಮ ಅಮ್ಮ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಡಿ, ನಿಮ್ಮ ಹೃದಯದಲ್ಲಿ ನನಗೆ ಅವಕಾಶ ಕೊಡಿ. ನಾನು ಎಲ್ಲೋ ಇರೋದಿಲ್ಲ, ನಿಮ್ಮ ಹೃದಯದಲ್ಲಿ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಡ್ತೀರಾ? ಮಾನವ ದೇಹಗಳೇ ದೇವರಿಗೆ ಆಲಯಗಳು, ದೇವರಿಗೆ ಮಂದಿರಗಳು, ದೇವರಿಗೆ ಗರ್ಭಗುಡಿ. ನೀವೇ ದೇವರಿಗೆ ಗರ್ಭಗುಡಿ ಅಂತ ದೇವರು ಹೇಳಿರುವಾಗ, ನೀವೇ ನನಗೆ ಮನೆ ಅಂತ ದೇವರು ಹೇಳಿರುವಾಗ ನಾವೇನ್ ಮಾಡ್ತೀವಿ ಪ್ರೇ? ದೇವರ ಮಂದಿರ ಇದು ಅಲ್ಲ ದೇವರೇ, ನಾವು ನಿಮ್ಗೆ ಮಂದಿರಗಳಲ್ಲ, ನಾವು ನಿಮ್ಮ ಮನೆಗಳಲ್ಲ. ನಿಮ್ಮ ಮನೆ ಶಿವಾಜಿನಗರಲ್ಲಿದೆ ದೊಡ್ಡ ಚರ್ಚು. ನಿಮ್ಮ ಮಂದಿರ ದೊಡ್ಡದು ಮೈಸೂರಲ್ಲಿದೆ. ನಿಮ್ಮ ಮಂದಿರ ಯೆರೂಸಲೇಂ ಪಟ್ಟಣದಲ್ಲಿದೆ. ನಿಮ್ಮ ಮಂದಿರ ನಾವಲ್ಲ ದೇವರೇ. ನೋಡಿದ್ರ ದೇವರೇನಂತ ಮಾತ ಓದ್ ಇನ್ನೊಂದು ಮಾತನ್ನು ತೋರ್ಸನ. ಅದ್ಭುತವಾದಂತ ಮಾತು. ಎಷ್ಟೋ ಸಾರಿ ನೀವು ಓದಿದ್ದೀರಾ, ಎಷ್ಟೋ ಸಾರಿ ಓದಿದ್ದೀರಾ ನೀವು. ಆದ್ರೆ ಈ ಮಣ್ಣಿನ ಬುರುಡೆಗೆ ಆಗ್ತಿಲ್ಲ ನಿಮ್ಗೆ. ಮಂಕು ಮಾಡಿದನ ಸೈತಾನನು. ಮಂಕು ಮಾಡಿಬಿಟ್ಟು ನಾವು ದೇವರ ಮನೆಯವರಲ್ಲ, ನಾವು ದೇವರಿಗೆ ಮಂದಿರ ಅಲ್ಲ, ನಾವು ದೇವಸ್ಥಾನ ಅಲ್ಲ. ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ದೇವಸ್ಥಾನ, ಚರ್ಚ್ ಅಲ್ಲಿದೆ, ಇಲ್ಲಿ ಚರ್ಚ್ ಇದೆ ಅಂತ ಹೇಳ್ಕೊಂಡು ಭ್ರಷ್ಟರಾಗ್ತಾ ಇದೀವಿ ನಾವು. ನಿಮ್ಮ ಹೃದಯದಲ್ಲಿ ಸ್ಥಾನ ಬೇಕು ಅಂತ, ನಿಮ್ಮ ಹೃದಯದಲ್ಲಿ ಸ್ಥಾನ ಬೇಕಂತ ದೇವ್ರು ಕೇಳ್ತಾ ಇದ್ರೆ ಏನ್ರಿ? ಎಲ್ಲಿ ಕೇಳ್ತಾ ಇದ್ದಾನೆ ಹೇಳಿ ಪ್ರಿಯರೇ? ನಿಮ್ಮ ಹೃದಯದಲ್ಲಿ ಸ್ಥಾನ ಬೇಕು ನನಗೆ. ನೀವೇ ನನ್ನ ಮನೆಯವರು, ನೀವೇ ನನ್ನ ಮನೆಯವರು, ನಿಮ್ಮನ್ನೇ ನಾನು ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಪ್ರೇಯರ್. ಒಂದ್ಸರಿ ನೋಡಿ ಕೀರ್ತನೆ ಗ್ರಂಥ 139ನೇ ಕೀರ್ತನೆ 16ನೇ ವಚನವನ್ನು ನೋಡಿ ಪ್ರೇಯರ್. 13ರಿಂದ ಓದಿ ಪ್ರೇಯರ್ ಆದ ದೇವರ ಮಕ್ಕಳಿಗೆ. 13ನೇ ವಚನದಿಂದ ತನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ತನ್ನನ್ನು ರೂಪಿಸಿದವನು ನೀನಲ್ಲವೇ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ. ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅಂದ್ರೆ ನಾವು ಇರೋದಕ್ಕೆ ಒಂದು ಮನೆಯನ್ನು ನಾವು ಕಟ್ಕೊಳ್ತಾ ಇದ್ದೀವಿ. ಅದೇ ಪ್ರಕಾರ ಆ ತಂದೆಯಾಗಿರುವಂತ ಆ ಪರಮಾತ್ಮನು, ಆ ದೇವರು, ಆ ಸೃಷ್ಟಿಕರ್ತನು ಒಂದು ಮನೆಯನ್ನು ಕಟ್ತಾ ಇದ್ದಾನೆ. ಅದೇ ತಾಯಿಯ ಗರ್ಭದಲ್ಲಿ ರೂಪ ಕೊಡ್ತಾ ಇದ್ದಾನೆ. ಅದೇ ದೇವರಿಗೆ ಮಂದಿರ, ಅದೇ ದೇವರ ಆಲಯ. ಆ ಆಲಯವಾಗಿರುವಂತ ನಿಮ್ಮ ಹೃದಯದಲ್ಲಿ ನಾನು ಇರಬೇಕು ಎಂಬುವಂತ ಆಲೋಚನೆಗಳಿಂದ ತಾಯಿಯ ಗರ್ಭದಲ್ಲಿ ರೂಪ ಕೊಡ್ತಾ ಇದ್ದಾನೆ. ಹೆಣ್ಣು ಮಗಳಾಗಿರ್ಬೋದು, ಗಂಡು ಮಗ ಆಗಿರ್ಬೋದು. ಕೈಗಳು, ಕಾಲುಗಳು, ಮೂಗು, ಇದೆಲ್ಲ ಕೂಡ ರೂಪ ಆ ತಂದೆ ಆಗಿರುವಂತ ಆ ಸರ್ವೇಶ್ವರನು ಆಲೋಚನೆ ಮಾಡಿ ರೂಪ ಕೊಡ್ತಾ ಇದ್ದಾನೆ ಪ್ರೇರೆ. ಯಾಕಂತ ನೋಡುವಾಗ ಆ ತಂದೆ ಆಗಿರುವಂತ ಆ ದೇವರು ಹೃದಯದಲ್ಲಿ ಇರೋದಕ್ಕೆ, ನಿಮ್ಮಲ್ಲಿ ಇರೋದಕ್ಕೆ ಪ್ರಿಯರೇ, ನನ್ನಲ್ಲಾಗಿರ್ಬೋದು, ನಿಮ್ಮಲ್ಲಾಗಿರ್ಬೋದು, ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮಾನವರಲ್ಲಿ ಇರೋದಕ್ಕೆ ಆ ತಂದೆ ಆಗಿರುವಂತ ದೇವರು ಕಷ್ಟಪಟ್ಟು ತಾಯಿಯ ಗರ್ಭದಲ್ಲಿ ರೂಪ ಕೊಟ್ರೆ ಆತನಿಗೆ ಏನಾದರೂ ಮಾನವ ಹೃದಯದಲ್ಲಿ ದೇವರಿಗೆ ಏನಾದರೂ ಸ್ಥಾನ ಇದೆಯೇ ಪ್ರಿಯರೇ?
ಆ ತಂದೆಯಾಗಿರುವಂತ ದೇವರಿಗೆ ಏನಾದರೂ ಸ್ಥಾನ ಇದೆಯಾ? ಮನಸ್ಸಿನಲ್ಲಿ ದೇವರಿಗೆ ಸ್ಥಾನ ಇದೆಯಾ? ಹೃದಯದಲ್ಲಿ ದೇವರಿಗೆ ಸ್ಥಾನ ಇದೆಯಾ ಅಂತ ನೋಡುವಾಗ ಹೃದಯದಲ್ಲಿ ದೇವರಿಗೆ ಸ್ಥಾನ ಇಲ್ಲ ಪ್ರಿಯರೇ. ಮನಸ್ಸಿನಲ್ಲಿ ದೇವರ ಮನೆ, ದೇವರ ಮನೆ ಅಂದ್ರೆ ನೀವು, ದೇವರ ಮನೆ ಅಂದ್ರೆ ನಾನು. ದೇವರಿಗೆ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಮಾನವರೆಲ್ಲರೂ ಕೂಡ ದೇವರ ಮನೆಗಳು. ಭೂಮಿ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಅವರೆಲ್ಲರೂ ಕೂಡ ದೇವರ ಮನೆಗಳು. ಆ ಸಾಕ್ಷಾತ್ ತಂದೆಯಾಗಿರುವಂತ ಆ ಪರಮಾತ್ಮನು ಉಂಟು ಮಾಡಿರುವಂತ ಮನೆಗಳು, ಆ ದೇವರು ಮಾಡಿರುವಂತ ಸೃಷ್ಟಿ ಮನೆಗಳು. ದೇವರ ಮನೆಗಳಾಗಿರುವಂತ ನಾವೆಲ್ಲರೂ ಆ ದೇವರಿಗೆ ಸ್ಥಾನ ಕೊಡಬೇಕು, ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡಬೇಕು ಏನ್ರಿ. ಆದರೆ ದೇವರ ಮನೆಗಳಲ್ಲಿ ಯಾರಿದ್ದಾರಂತ ನೋಡುವಾಗ, ದೇವರ ಮನೆಯಲ್ಲಿ, ದೇವರು ಕಟ್ಟಿರುವಂತ ಮನೆಯಲ್ಲಿ, ದೇವರು ನಿರ್ಮಾಣ ಮಾಡಿರುವಂತಹ ಮನೆಯಲ್ಲಿ ಯಾರಿದ್ದಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಏನು ಕಥೆಗಳು ಹೇಳ್ತಾ ಇಲ್ಲ ಪ್ರಿಯರೇ. ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಪುರುಷನು ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ದೇವರ ಗರ್ಭಗುಡಿ ಅಂತಂದ್ರೆ ಮಾನವ ಹೃದಯ. ದೇವರ ಗರ್ಭಗುಡಿ, ದೇವರ ಮಂದಿರ, ದೇವರ ಮನೆಗಳಂತ ಪ್ರಿಯರಾದ ದೇವರ ಮಕ್ಕಳಿರ, ಮಾನವರೇ ದೇವರ ಮಂದಿರಗಳಂತೆ ಪ್ರಿಯರೇ. ಈ ದೇವರ ಮಂದಿರಗಳಾಗಿರುವಂತ ಮಾನವರಲ್ಲಿ ಯಾರಿದ್ದಾರಂತ ನೋಡುವಾಗ ಸದ್ದಾಂ ಹುಸೇನ್ ಏನ್ರಿ, ಪ್ರಪಂಚವೆಲ್ಲ ಗೆಲ್ಬೇಕು, ಪ್ರಪಂಚವೆಲ್ಲ ಆಳ್ಬೇಕು ಅಂತ ಆಲೋಚನೆ ಮಾಡಿ ಒಂದು ಕಾಲದಲ್ಲಿ ಏನ್ ಮಾಡಿದ್ದಾನೆ? ಯುದ್ಧ ಮಾಡಿ ಎಷ್ಟೋ ಮಂದಿ ದೇವರ ಮಂದಿರಗಳನ್ನ ಸರ್ವನಾಶ ಮಾಡಿದ್ದಾರೆ. ದೇವರ ಮಂದಿರ ಅಂದ್ರೆ ಮಾನವರನ್ನು ಸರ್ವನಾಶ ಮಾಡಿದ್ದಾರೆ, ದೇವರ ಮಕ್ಕಳನ್ನು. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರೇ, ಚೆನ್ನಾಗಿ ಆಲೋಚನೆ ಮಾಡಿ. ದೇವರ ಮನೆ ಅಂದ್ರೆ ನಾವಾಗಿರುವಾಗ ಈ ದೇವರ ಮಂದಿರಗಳಲ್ಲಿ ದೇವರು ಇದ್ದಾರಂತೀರಾ? ದೇವರ ಮಂದಿರಗಳಲ್ಲಿ ದೇವರಿರ್ಬೇಕಾ ಏನ್ರಿ? ಆ ನಿಜವಾದ ದೇವರ ಮಂದಿರ ಯಾರಂತ ನೋಡುವಾಗ ಒಂದ್ಸಾರಿ ಯೇಸು ಕ್ರಿಸ್ತನು ಕೂಡ ದೇವರಿಗೆ ಮಂದಿರ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ದೇವರ ಮಂದಿರ. ಅದು ಕೂಡ ಒಂದ್ಸಾರಿ ನೋಡಿ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ ನೋಡಿ ಪ್ರಿಯರೇ. 19, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುತ್ತೇನೆ ಅಂತ ಹೇಳಿದ್ದೇನೆ ಪ್ರಿಯರೇ. ನೋಡ್ರಿ ಕೆಳಗಡೆ ಓದಿ, ಹಿಂಗೆ ಕಂಟಿನ್ಯೂ ಓದಿ ಪ್ರಿಯರೇ. ಅದಕ್ಕೆ ಯೆಹೂದ್ಯರು ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದನು. ನೋಡಿದ್ರ, ನಿಜವಾದ ದೇವರಿಗೆ ಒಂದು ಆಲಯ ಯಾರಂತಂದ್ರೆ ಯೇಸು ಕ್ರಿಸ್ತನು ನಿಜವಾದ ದೇವರಿಗೆ ಆಲಯ. ಅದೇ ಪ್ರಕಾರ ನೀವಾಗಿರ್ಬೋದು, ನಾನಾಗಿರ್ಬೋದು, ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬರು, ಯಾರೇ ಆಗಿರ್ಬೋದು, ಪ್ರತಿ ಒಬ್ಬರು ದೇವರಿಗೆ ಆಲಯಗಳಂತೆ ಪ್ರಿಯರೇ. ದೇವರಿಗೆ ಆಲಯ, ದೇವರ ಆಲಯದಲ್ಲಿ ದೇವರಿರ್ಬೇಕು, ದೇವರ ಆಲಯದಲ್ಲಿ ದೇವರಿರ್ಬೇಕು. ಆ ದೇವರ ಆಲಯದಲ್ಲಿ ದೇವರಿದ್ರೆ ಯಾವ ರೀತಿ ಇರ್ತದೆ ಗೊತ್ತಾ ಪ್ರೇರೆ? ಯೇಸು ಕ್ರಿಸ್ತನ ಹೃದಯದಲ್ಲಿ, ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ದೇವರಿದ್ದಾನೆ, ಯೇಸು ಕ್ರಿಸ್ತನ ಹೃದಯದಲ್ಲಿ ದೇವರಿದ್ದಾನೆ. ದೇವರು ಇರುವಂತಹ ಮಂದಿರ ಯಾವ ರೀತಿ ಇದೆ ಪ್ರಿಯರೇ? ದೇವರು ಇರುವಂತಹ ಮಂದಿರ ಯಾವ ರೀತಿ ಇದೆ ಅಂತ ನೋಡುವಾಗ, ದೇವರು ಇರುವಂತಹ ಮಂದಿರ, ದೇವರು ಇರುವಂತಹ ದೇವಾಲಯ, ಆ ಯೇಸು ಕ್ರಿಸ್ತನು ಎಂಬುವಂತ ದೇವಾಲಯ ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ ಏನ್ರಿ, ಪ್ರೀತಿ, ಸಮಾಧಾನ, ಸಂತೋಷ, ಕರುಣೆ, ಮಮಕಾರ ಏನ್ರಿ, ಒಳ್ಳೆದನ್ನ ತೋರಿಸಿದ್ದಾನೆ, ಯಾರಿಗಾದ್ರೂ ಅನಾಹುತ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಸಮಾಜಕ್ಕೆ ಒಳ್ಳೆದನ್ನು ತೋರಿಸಿದಾನ ಅಥವಾ ಏನಾದ್ರೂ ಯಾರಿಗಾದ್ರೂ ಒಬ್ಬರಿಗಾದ್ರೂ ಅನ್ಯಾಯ ಮಾಡಿದಾನ ಪ್ರಿಯರೇ? ಒಬ್ಬರಿಗಾದ್ರೂ, ಎಲ್ಲರಿಗೋಸ್ಕರ ತನ್ನ
ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ ಪ್ರಿಯ. ತನ್ನ ಪ್ರಾಣವನ್ನು, ತನ್ನ ಜೀವಿತವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಯಾರಿಗೋಸ್ಕರ? ಆತನಿಗೋಸ್ಕರ ಅಲ್ಲ ಪ್ರಿಯರೇ, ನಮಗೋಸ್ಕರ, ಭೂಮಿ ಮೇಲೆ ಹುಟ್ಟಿರುವಂತ ಮಾನವರಿಗೋಸ್ಕರ. ಆ ದೇವರ ಮಂದಿರಗಳಲ್ಲಿ, ಆ ದೇವರ ಮಂದಿರದಲ್ಲಿ, ಆ ದೇವರ ಆಲಯದಲ್ಲಿ, ಆ ಯೇಸು ಕ್ರಿಸ್ತನ ಎನ್ನುವಂತ ದೇವರ ಆಲಯದಲ್ಲಿ ನೋಡುವಾಗ ಪ್ರಿಯರೇ, ಎಲ್ಲ ಒಳ್ಳೆ ಮಾತುಗಳನ್ನ ಮಾತಾಡಿದ್ದಾನೆ, ಸಮಾಜಕ್ಕೆ ಒಳ್ಳೆದನ್ನು ತಿಳಿಸ್ಕೊಟ್ಟಿದ್ದಾನೆ, ಸಮಾಜವನ್ನು ಕಾಪಾಡೋದಕ್ಕೆ ಕಷ್ಟಪಟ್ಟಿದ್ದಾನೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾನೆ ಪ್ರಿಯರೇ. ಎಷ್ಟು ಉತ್ತಮವಾದಂತ ಮಾತುಗಳನ್ನು ಮಾತಾಡಿದ್ದಾನೆ ಪ್ರಿಯರೇ. ಪ್ರಪಂಚದಲ್ಲಿ ಅಷ್ಟು ಉತ್ತಮವಾದಂತ ಮಾತುಗಳು ಯಾರು ಮಾತಾಡಿಲ್ಲ. ಮಾತುಗಳನ್ನ ಮಾತಾಡಿದ್ದಾನೆ, ಕ್ರಿಯೆಯನ್ನು ಮಾಡಿದ್ದಾನೆ. ಅದೇ ಪ್ರಕಾರ ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ ಪ್ರಿಯರೇ. ಎಲ್ಲರನ್ನ ಪ್ರೀತಿ ಮಾಡಿದ್ದಾನೆ ಏನ್ರಿ. ಅದು ನಿಜವಾದ ದೇವರ ಮಂದಿರ, ಆತನು ನಿಜವಾದ ದೇವರ ಮನೆ, ಆತನು ನಿಜವಾದ ದೇವರಿಗೆ ಆಲಯ. ಅದೇ ಪ್ರಕಾರ ನಾವು ಕೂಡ ದೇವರಿಗೆ ಆಲಯವಾಗಿದ್ದೀವಿ. ಆದರೆ ದೇವರ ಆಲಯವಾಗಿರುವಂತ ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾವ ರೀತಿ ಇದೆಯೋ ಅಂತ ಒಂದ್ಸರಿ ನೋಡುವಾಗ ಏನ್ರಿ, ಯಾವ ರೀತಿ ಇದೆಯೋ ಅಂತ ಒಂದ್ಸರಿ ನೋಡುವಾಗ ಬರೀ ಕಕ್ಷೆಗಳು, ಭೇದಗಳು, ಅಸೂಯೆಗಳು, ಮತ್ತಗಳು ಏನ್ರಿ, ಅದು ನಮಗೆ ತುಂಬಿಕೊಂಡಿದ್ದೀವಿ ಮನುಷ್ಯರಲ್ಲಿ. ಹೌದಂತೀರ? ಅದಕ್ಕೆ ಪ್ರಪಂಚ ಎಲ್ಲ ಕೂಡ ಅಲ್ಲೋ ಕಲ್ಲೋಲವಾಗುತ್ತಿದೆ, ಅಲ್ಲೋ ಕಲ್ಲೋಲವಾಗುತ್ತಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಗಂಡ ಎನ್ನುವಂತ ದೇವರ ಮನೆ, ಹೆಂಡತಿ ಎನ್ನುವಂತ ದೇವರ ಮನೆ, ಸ್ತ್ರೀಯರು ಎನ್ನುವಂತ ದೇವರ ಮನೆಗಳು, ಪುರುಷರು ಎನ್ನುವಂತ ದೇವರ ಮನೆಗಳು, ಮಕ್ಕಳು ಎನ್ನುವಂತ ದೇವರ ಮನೆಗಳು ಏನ್ರಿ, ದೇವರ ಮನೆಗಳು ಎಲ್ಲರಿದ್ದಾರೆ ಪ್ರೇರೆ. ಚಿಕ್ಕ ಮಕ್ಕಳು, ದೊಡ್ಡವರು, ಮುದುಕರು ಎಲ್ಲರಿದ್ದಾರೆ ಪ್ರೇರೆ. ಆದರೆ ದೇವರ ಮನೆಗಳಲ್ಲಿ, ದೇವರ ಮನೆಯಲ್ಲಿ ದೇವರಿದ್ದಾನ ಅಥವಾ ದೇವರ ಮನೆಯಲ್ಲಿ ಯಾರಿಗೆ ಸ್ಥಾನ ಕೊಟ್ಟಿದ್ದೀವಿ ಗೊತ್ತಾ ಪ್ರೇರೆ? ಯಾರಿಗೆ ಸ್ಥಾನ ಕೊಟ್ಟಿದ್ದೀವಿ ಗೊತ್ತಾ? ಯಾರಿಗೆ ಸ್ಥಾನ ಕೊಟ್ಟಿದ್ದೀವಿ ಗೊತ್ತಾ? ಸೈತಾನಿಗೆ ಸ್ಥಾನ ಕೊಟ್ಟಿದ್ದೀವಿ. ಅದಕ್ಕೆ ಸೈತಾನಿಗೆ ಸಂಬಂಧಪಟ್ಟಿರೋದು ಮಾತು ಕೇಳೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅಂಗಾಲು ಮೊದಲುಗೊಂಡು ತಲೆಯವರೆಗೆ ಬರೀ ಆಲೋಚನೆ ಎಲ್ಲ ನರಗಳಲ್ಲಿ ಆಲೋಚನೆ ಏನು ತುಂಬಿಕೊಂಡಿದೆ ಗೊತ್ತಾ? ಸೈತಾನಿಗೆ ಸಂಬಂಧಪಟ್ಟಿರೋದು ಆಲೋಚನೆಗಳು ತುಂಬಿಕೊಂಡಿದೆ ಪ್ರತಿಯೊಬ್ಬರಿಗೆ. ಏನಂದ್ರೆ ಲೋಕದಲ್ಲಿ ಸಂಪಾದನೆ, ಇದು ಆಲೋಚನೆ ಬಿಟ್ರೆ ದೇವರಿಗೆ ಸಂಬಂಧಪಟ್ಟಿರೋ ಆಲೋಚನೆ ಇಲ್ಲ. ಅದಕ್ಕೆ ಯೋಚನೆ ಮಾಡಿ. ಸ್ವಲ್ಪ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೀನಿ, ಇನ್ನೂ ಮಿಕ್ಕಿದ ಸಂಗತಿಗಳನ್ನ ನಾಳೆ ತಿಳ್ಕೊಳ್ಳೋಣ. ಎಲ್ಲ ತಲೆಬಾಗಿಸಿರಿ, ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಸ್ವಲ್ಪ ಮಾತುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ತಂದೆ, ಇನ್ನೂ ಅನೇಕ ಮಾತುಗಳನ್ನು ತಿಳಿಸೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗನು ನಿಮ್ಮನ್ನು ಕುರಿತು ಮಾತನಾಡುವಾಗ ಅವರಿಗೆ ನೀವು ಜೊತೆಯಾಗಿದ್ದು ಸಹಾಯ ಮಾಡಿ. ಬಂದಿರುವಂಥ ಎಲ್ಲರಿಗೂ ನಿಮ್ಮ ಉತ್ತಮವಾದಂಥ ನಿಮ್ಮ ಸಂದೇಶವನ್ನು, ನಿಮ್ಮ ಉಪದೇಶವನ್ನು ತಿಳ್ಕೊಂಡು ಈ ಲೋಕದಲ್ಲಿ ನಿಮಗೋಸ್ಕರ ಜೀವಿಸೋದಕ್ಕೆ ಎಲ್ಲರಿಗೂ ಒಳ್ಳೆ ಮನಸ್ಸನ್ನು ದಯಪಾಲಿಸಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಿ. ಆಮೇಲೆ